ಹಾಯ್ ವೆಲ್ಕಮ್ ಟು ಧ್ರುವಿ ವ್ಲಾಗ್ಸ್. ನಾನು ವಿಜಯಲಕ್ಷ್ಮಿ. ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕೊಡೋಣ ಅಂತ ನೀರು ಕಾಯಕ್ಕಿಟ್ಟಿನಿ. ಹಂಗೆ ರಾತ್ರಿ ಸ್ವಲ್ಪ ಹೆಸರು ಕಾಳು ನೆನೆ ಹಾಕಿದ್ದೆ. ಬೆಳಗ್ಗೆ ಪಲ್ಯ ಮಾಡೋಣ ಅಂತ ಹಾಕಿಟ್ಟಿದ್ದೆ. ಹಾಗಾಗಿ ಅದನ್ನು ಒಂದು ಕುಕ್ಕರ್ನಾಗ ಹಾಕಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ನಾಗ ಹಾಕಿಟ್ಟೀನಿ. ಹಂಗೆ ಬೆಳಗ್ಗೆ ಸ್ವಲ್ಪ ಥಂಡಿ ಇರೋದಕ್ಕೆ ಚಹಾ ಮಾಡ್ಕೊಂಡು ಕುಡಿಬೇಕು ಅನ್ಸಾತೈತಿ. ಅದಕ್ಕೆ ಆ ಕಡೆ ಚಹಾ ಇಟ್ಕೊಂಡೇನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ನರ್ವಸ್ ಆಗೇನ್ರಿ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಚಹಾ ಇಲ್ಲಾಂದ್ರೆ ಸಮಾಧಾನ ಆಗಂಗಿಲ್ಲ ರೀ. ನಾವು 2-3 ಸರ್ತಿ ಆದರೂ ನಮಗೆ ಚಹಾ ಬೇಕ್ರಿ. ಚಹಾ ಕುಡಿಲಿಲ್ಲ ಅಂದ್ರೆ ಅದೇನೋ ಕಳ್ಕೊಂಡಂಗೆ ಆಗ್ಬಿಟ್ಟಿರ್ತೈತಿ ನಮಗೆ. ನನಗೂ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಬಿಸಿನೀರು ಕುಡಿದಾದ್ಮೇಲೆ ಚಹಾ ಬೇಕ್ರಿ. ಹಾಗಾಗಿ ಪ್ರತಿದಿನವೂ ಅಭ್ಯಾಸನ ಆಗ್ಬಿಟ್ಟೈತೆ ರೀ ನಂಗೆ ಅದು ಚಹಾ ಕುಡಿದು. ಇವಾಗ ನೋಡ್ರಿ ಚಹಾ ರೆಡಿ ಆಯ್ತು ನಂದು. ಚಹಾ ಕುಡಿದಾದ್ಮೇಲೆ ಅಡುಗೆ ತಯಾರಿ ಮಾಡ್ಕೋಬೇಕ್ರಿ. ಈಗ ನಾನು ಚಹಾ ಕುಡಿದು ಅಡುಗೆ ತಯಾರಿ ಮಾಡ್ಕೊಳಕತ್ತೀನಿ ರೀ. ಹೀರೆಕಾಯಿ ಪಲ್ಯ ಮಾಡತ್ತೀನಿ. ಹೀರೆಕಾಯಿ, ಹೆಸರು ಕಾಳು, ರೊಟ್ಟಿ, ಪಲ್ಯ. ನಮ್ಮ ಕಡೆ ಎಲ್ಲ ನಾವು ನಾಷ್ಟ ಮಾಡೋದು ಕಡಿಮೆ ಐತ್ರಿ. ನಾವು ಜಾಸ್ತಿ ಅಂದ್ರೆ ರೊಟ್ಟಿ ಪಲ್ಯನ ಮಾಡ್ಕೊಂಡು ತಿಂತೇವೆ ರೀ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮದು ಸೀದಾ ಊಟನ ರೀ. ನಾಷ್ಟ ಏನು ಮಾಡಂಗಿಲ್ಲ ರೀ. ಈಗ ಹೀರೆಕಾಯಿ ಎಲ್ಲ ಹೆಚ್ಕೊಂಡೇನು ರೀ ಸಣ್ಣಂಗೆ. ಉಳ್ಳಾಗಡ್ಡಿ, ಟೊಮ್ಯಾಟೊ ಎಲ್ಲ ಹೆಚ್ಚಿ ಇಟ್ಕೊಂಡೇನು ರೀ. ಇವಾಗ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೀನಿ ರೀ. ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕ್ಕೊಂಡ್ರಿ. ಆಮೇಲೆ ಉಳ್ಳಾಗಡ್ಡಿ, ಟೊಮ್ಯಾಟೊ ಹಾಕಿ ಚೆಂದಂಗೆ ಬಾಡಿಸ್ಕೋಬೇಕ್ರಿ. ಅದನ್ನು ಚೆಂದಂಗೆ ಬಾಡಿಸ್ಕೊಂಡಾದ್ಮೇಲೆ ಹೆಚ್ಚಿಟ್ಟಿದ್ದು ಹೀರೆಕಾಯಿ ಹೋಳಿರ್ತಾವಲ್ರಿ ಅವನ್ನೆಲ್ಲ ಹಾಕಿ ಬಾಡಿಸ್ಕೋಬೇಕ್ರಿ. ಮತ್ತು ಇದಕ್ಕೆ ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು, ಧನಿಯಾ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಆಮೇಲೆ ಗುರಳ್ ಪುಡಿ ಹಾಕ್ಕೋಬೇಕ್ರಿ. ಇದು ಟೇಸ್ಟ್ ಭಾಳ ಚಲೋ ಇರ್ತೈತೆ ರೀ. ಇವೆಲ್ಲ ಹಾಕಿದ್ಮೇಲೆ ಎಲ್ಲ ಚೆಂದಂಗೆ ಕಡ್ಡಾಡ್ಸ್ಕೋಬೇಕ್ರಿ. ಕಾಯಿಸ್ಕೊಂಡು ಆದಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬಂದಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಕುದಿಯಕ್ಕೆ ಬಿಡ್ಬೇಕ್ರಿ. ಹೀರೆಕಾಯಿ ಪಲ್ಯ ಆಗೋದ್ರೊಳಗೆ ಈ ಕಡೆ ನಾವು ಹೆಸರು ಕಾಳು ಪಲ್ಯ ಮಾಡ್ಕೊಳ್ಳೋಣ್ರಿ. ಆ ಹೆಸರು ಕಾಳು ಪಲ್ಯ ಮಾಡೋ ಮುಂದೆ ಎಣ್ಣೆ, ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೊಂಡೇರಿ. ಕರಿಬೇವನ್ನ ಹಾಕ್ಕೊಂಡೇನಿ. ಉಳ್ಳಾಗಡ್ಡಿ, ಟೊಮ್ಯಾಟೊ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೇನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕುಕ್ಕರ್ನಾಗ ಏನು ಇಟ್ಟಿದ್ವಲ್ರಿ ಆಗಲೇ ಅದ್ರದ್ದು ಹೆಸರು ಕಾಳು ಅದನ್ನು ತೆಗೆದು ನೋಡಿದೆ ರೀ. ನನ್ನ ಹೆಸರು ಕಾಳು ಬೆಂದಿತ್ತು. ಈ ಪಲ್ಯದ್ದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ ಆಗೈತೆ ರೀ. ಅವೆಲ್ಲ ಪಲ್ಯ ರೆಡಿ ಆಗೋದ್ರೊಳಗನ ಉಳ್ದಿದ್ದೆಲ್ಲ ಬಾಂಡೆ ಸಾಮಾನು ತೊಳ್ಕೊಂಬಿಡೋಣ ಅಂತೇಳಿ ಬಾಂಡೆ ಸಾಮಾನು ತೊಳ್ಕೊಂಡೆ ರೀ. ಇವಾಗ ಬಂದು ಹೀರೆಕಾಯಿ ಪಲ್ಯ ನೋಡಿದೆ ರೀ. ಹೀರೆಕಾಯಿ ಪಲ್ಯ ಎಲ್ಲ ರೆಡಿ ಆಗಿತ್ತು. ಹಾಗಾಗಿ ಗ್ಯಾಸ್ ಆಫ್ ಮಾಡಿ ತೆಗೆದಿಟ್ಟೆ. ಈ ಕಡೆ ನೋಡಿದಾಗ ಹೆಸರು ಕಾಳು ಪಲ್ಯನೂ ಆಗಿತ್ತು ರೀ. ಅದು ಆಲ್ರೆಡಿ ಆ ಹೆಸರು ಕಾಳು ಪಲ್ಯ ಸೈಡಿಗೆ ಇಟ್ಕೊಂಡ್ಬಿಟ್ಟೆ ರೀ. ಇವಾಗ ಜೋಳದ ರೊಟ್ಟಿ ಮಾಡೋಣ ಅಂದ್ಕೊಂಡು ಹಿಟ್ಟು ಸಣ್ಸ್ಕೊಂಡು ಇಟ್ಟೇನೆ ರೀ. ಗ್ಯಾಸಿನ ಮೇಲೆ ನೀರು ಕುದಿಯಕ್ಕೆ ಇಟ್ಟಿದ್ರಿ. ಆ ನೀರು ತೊಗೊಂಡು ಹಿಟ್ಟಿಗೆ ಹಾಕೋತೀನಿ ರೀ. ಇದಕ್ಕೆ ನಾವು ಜಿಗಿಟ್ ಅಂತೀವಿ. ಜಿಗಿಟ್ ಹಾಕೊಳಕತ್ತೀವಿ ಅಂತ ಹೇಳ್ತೀವಿ ರೀ ನಾವು. ಇವಾಗ ಅದನ್ನೆಲ್ಲ ನಾವು ಚಮಚ ತೊಗೊಂಡು ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ನಾದ್ಕೊತೀನಿ ರೀ. ಚೆಂದಂಗೆ ನಾದ್ಕೊಂಡು ಉಳ್ಳಿ ಮಾಡಿಕೊಂಡು ರೊಟ್ಟಿ ಮಾಡ್ತೀವಿ ರೀ. ರೊಟ್ಟಿಗೆ ನೀರು ಹಚ್ಚಕ್ಕೆ ಒಂದು ಕಾಟನ್ ಅರಿ ಬೇಕಾಗತ್ತೆ ರೀ. ಒಂದು ಕಾಟನ್ ಬಿಳಿ ಅರಿವೆ ಆದ್ರೆ ನಡೀತೈತೆ ರೀ. ನಾನು ರೊಟ್ಟಿನ ಸ್ವಲ್ಪ ತಟ್ಕೊಂಡು ಆಮೇಲೆ ಲಟ್ಟಿಸ್ತೀನಿ ರೀ. ನನಗೆ ಟೈಮ್ ಇತ್ತಂದ್ರೆ ನಾನು ರೊಟ್ಟಿ ಬಡಿತೀನಿ ರೀ. ಇಲ್ಲ ನಮಗೆ ಅರ್ಜೆಂಟ್ ಇತ್ತಪ್ಪ, ನಾವು ಜಲ್ದಿ ಎಲ್ಲರೂ ಹೋಗ್ಬೇಕಾ ಅಂದ್ಕೊಂಡ್ರೆ ನಾನು ಬಡ ಲಟ್ಟಿಸ್ಕೊಂಡ್ಬಿಡ್ತೀನಿ ರೀ. ಇವಾಗ ಲಟ್ಸಿದ್ದಾತ್ರಿ. ಗ್ಯಾಸಿನ ಮ್ಯಾಗ ಒಂದು ಹಂಚು ಇಟ್ಕೊಂಡು ಆ ಹಂಚು ಕಾದಾದ್ಮೇಲೆ ರೊಟ್ಟಿನ ತೊಗೊಂಡು ಹಂಚಿನಾಗ ಹಾಕ್ತೀನಿ ರೀ. ಹಾಕಿದ್ಮೇಲೆ ಹಿಟ್ಟಿನ ಅರ್ಬಿ ಇರ್ತೈತಲ್ರಿ, ಆ ಅರ್ಬಿ ತೊಗೊಂಡು ನೀರು ಹಚ್ತೀನಿ ರೀ. ಇದನ್ನು ಹಚ್ಚಿ ಸ್ವಲ್ಪ ಬೆಂದಾದ್ಮೇಲೆ ಅದನ್ನ ತಿರುವಿ ಹಾಕ್ಬೇಕ್ರಿ. ತಿರುವಿ ಹಾಕಿದ್ಮೇಲೆ ರೀ ರೊಟ್ಟಿ ಇವಾಗ ರೆಡಿ ಆಗ್ತೈತೆ ರೀ.
ರೊಟ್ಟಿ ತೆಗೆದು ನಾನು ಕೆರ್ಸ್ಯಾಗ ಹಾಕೀನಿ. ಆಮೇಲೆ ನನ್ನ ಮಗಳದ್ದು ಒಂದು 8 ಗಂಟೆಗೆ ಸ್ಕೂಲಿಗೆ ಹೋಗ್ಬೇಕ್ರಿ. ಅರ್ಜೆಂಟ್ ಇತ್ತು ಅಂಥೇಳಿ ತಲೆ ಬಾಚಿ ಬಾ ಅಮ್ಮ ಅಂತ ಕರೆಯತ್ತಿದ್ಲು. ಹಾಗಾಗಿ ಹೋಗಿ ತಲೆ ಎಲ್ಲ ಬಾಚಿ ರೆಡಿ ಮಾಡಿದೆ ರೀ. ಅವರಿಗೆ ಊಟಕ್ಕೆ ಹಾಕ್ಕೊಡ್ಬೇಕಂಥೇಳಿ ರೊಟ್ಟಿ, ಹೆಸರು ಕಾಳು ಪಲ್ಯ, ಹೀರೆಕಾಯಿ ಪಲ್ಯ, ಒಂದು ಸ್ವಲ್ಪ ಮೊಸರು, ಅಗಸೆ ಪುಡಿ, ಕ್ಯಾರೆಟು ಮತ್ತು ಸೌತೆಕಾಯಿ ಹಚ್ಚಿ ಊಟಕ್ಕೆ ಹಚ್ಕೊಟ್ಟೆ ರೀ. ಹೆಂಗೈತ್ರಿ ನಮ್ಮ ಉತ್ತರ ಕರ್ನಾಟಕದ ಊಟ ನೋಡಿ ಕಮೆಂಟ್ ಮಾಡಿರಿ ನನಗೆ. ಇದು ನನ್ನ ಫಸ್ಟ್ನೇ ವ್ಲಾಗ್ ರೀ. ಎಲ್ಲರೂ ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ.